ಮಳೆಯ ಆರ್ಭಟ ಇದೆ. ಈ ನಡುವೆನೂ ಕೂಡ ಪ್ರವಾಸಿಗರು ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಸಮುದ್ರಕ್ಕಿಳಿದು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಅಬ್ಬರದ ಅಲೆಗಳು ಬರ್ತಾ ಇದ್ರು ಪ್ರವಾಸಿಗರು ಸಮುದ್ರಕ್ಕಿಳಿತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಕುಡ್ಲೆ ಬೀಚ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದ್ ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ. ಸಮುದ್ರಕ್ಕೆ ಇಳಿಬೇಡಿ ಅಂತ ನಿಷೇಧವನ್ನ ಹೇರಿದ್ರು ಕೂಡ ಮುಂದಾಟ ಮೆರೀತಾ ಇದ್ದಾರೆ ಬರುವಂತ ಪ್ರವಾಸಿಗರು. ಲೈಫ್ ಗಾರ್ಡ್ಸ್ ಎಚ್ಚರಿಕೆಯನ್ನ ನೀಡಿದ್ರು, ಪ್ರವಾಸಿಗರು ಕೇಳ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬೀಚ್ಗಳಲ್ಲಿ ಲೈಫ್ ಗಾರ್ಡ್ಸ್ ಇರ್ತಾರೆ, ಅವರು ಬರುವಂತ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ, ಜೊತೆಗೆ ಬೋಟ್ಗಳನ್ನು ಕೂಡ ಹಾಕಿರ್ತಾರೆ. ಪ್ರವಾಸಿಗರು ಯಾರು ಬರ್ತಾರೋ ಅವರು ಸಮುದ್ರಕ್ಕೆ ಇಳಿಬಾರ್ದು ಅನ್ನೋದಾಗಿ, ಜೊತೆಗೆ ಎಲ್ಲಿವರೆಗೂ ಬರ್ಬಹುದು ಪ್ರವಾಸಿಗರು ಅನ್ನೋದಕ್ಕೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿರ್ತಾರೆ. ಇದಕ್ಕಿಂತ ಮುಂದೆ ಹೋಗಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬಟ್ ನೋಡಿ ಎಂತೆಂತ ಅವಘಡಗಳಾಗ್ತಾ ಇದೆ. ಅದರ ನಡುವೆನೂ ಕೂಡ ಬರುವಂತ ಪ್ರವಾಸಿಗರು ಸಮುದ್ರದಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇದು ಕುಡ್ಲೆ ಬೀಚ್, ಉತ್ತರ ಕನ್ನಡದಲ್ಲಿ ಬರುವಂತಹ ಕುಡ್ಲೆ ಬೀಚ್ನ ದೃಶ್ಯಗಳು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಬರ್ತಾರೆ. ಬೇಸಿಗೆಯಲ್ಲಿ ಬಂದು ಆಟವಾಡೋದು, ಮೋಜು ಮಸ್ತಿ ಮಾಡೋದು ಬೇರೆ. ಬಟ್ ಮಳೆಗಾಲ ಇರೋದ್ರಿಂದ, ನೀರಿನ ರಭಸ ಹೆಚ್ಚಾಗಿರೋದ್ರಿಂದ, ನೀರು ಹೆಚ್ಚಾಗಿರೋದ್ರಿಂದ ಇಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಗಳನ್ನ ಯಾವಾಗ್ಲೂ ಹಾಕ್ತಾರೆ. ಮಳೆ ಆರಂಭ ಆದಾಗಿಂದಲೂ ಕೂಡ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಇದಕ್ಕಿಂತ ಮುಂದೆ ಹೋಗಬಾರ್ದು ಅನ್ನೋದಾಗಿ. ಆದ್ರೆ ಅದು ಯಾವ ಅಪಾಯವನ್ನು ಕೂಡ ಲೆಕ್ಕಿಸದೆ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿರೋದನ್ನ ನೋಡ್ತಾ ಇದ್ದೀರಾ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ, ಪೊಲೀಸರೇ ಶಾಕ್ ಆಗಿದ್ದಾರೆ. ಜಲಪಾತದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಂತ ಪ್ರವಾಸಿಗರ ವಿರುದ್ಧ ಈಗ ಎಫ್ಐಆರ್ ದಾಖಲಿಸಲಾಗಿದೆ. ಅಪಾಯವನ್ನ ಲೆಕ್ಕಿಸದೆ ಮೋಜಿನಾಟದಲ್ಲಿ 6 ಜನ ತೊಡಗಿದ್ರಲ್ಲಿ. ಮೈದಾಡಿ ರಸ್ತೆಯಲ್ಲಿರುವಂತಹ ಕಿರು ಜಲಪಾತದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರು ಒಟ್ಟು 6 ಜನ. ಮಂಗಳೂರು ಮೂಲದ 6 ಪ್ರವಾಸಿಗರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಾಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅಂತ ಹೇಳಿದ್ರೆ ಅಪಾಯಕಾರಿ ಸ್ಥಳಗಳಿಗೆ ತೆರಳಬಾರದು ಅನ್ನೋದಾಗಿ ಪೊಲೀಸರಿಂದ ಸೂಚನೆ ಇತ್ತು. ಆ ಸೂಚನೆಯನ್ನ ಧಿಕ್ಕರಿಸಿ ಹೋದಂತ 6 ಜನರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಪ್ರವಾಸಿಗರು ಕ್ಯಾರೆ ಅಂತ ಇಲ್ಲ, ಪೊಲೀಸರು ಬಿಸಿ ಮುಟ್ಟಿಸಬೇಕಾಗಿದೆ. ಹಾಗಾಗಿ ಎಫ್ಐಆರ್ ದಾಖಲಿಸಿದ್ದಾರೆ. ಮುಂದೇನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಯಾರು ಉತ್ತರದಾಯಿತ್ವ? ಹಾಗಾಗಿ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಸೂಚನೆ ಕೊಡ್ತಾರೆ, ಈ ರೀತಿಯಾದಂತಹ ಸ್ಥಳಗಳಿಗೆ ಹೋಗಬೇಡಿ ಅನ್ನೋದಾಗಿ ಹೇಳ್ತಾರೆ. ನಾವು ಅವಾಗಿಂದ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ, ಎಲ್ಲೆಲ್ಲಿ ಯಾವ ರೀತಿಯಾಗಿ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಅಂತ. ಒಂದು ಕುಡ್ಲೆ ಬೀಚ್ ನಲ್ಲಿ, ಮತ್ತೊಂದು ಮೈದಾಡಿ ಪಕ್ಕದ ಜಲಪಾತದಲ್ಲಿ ಯಾವ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡಿ ಯುವಕರು ಹುಚ್ಚಾಟ ಮೆರೀತಾ ಇದ್ದಾರೆ ಅಂತ. ಯಾವುದೇ ಲಿಮಿಟ್ಸ್ ಇಲ್ಲ, ಎಷ್ಟು ಆಳ ಇರುತ್ತೋ ಅಲ್ಲಿವರೆಗೂ ಹೋಗ್ತಾರೆ, ಈಜಾಡ್ತಾರೆ, ಸ್ನಾನಕ್ಕೆ ಅಂತ ಹೋಗ್ತಾರೆ, ಅವ್ರದ್ದೇ ಆದಂತ ಮೋಜು ಮಸ್ತಿ ಮಾಡ್ತಾರೆ. ಬಟ್ ಏನಾದ್ರೂ ಅಪಾಯ ಆದ್ರೆ, ಜೀವಕ್ಕೆ ಅಪಾಯ ಆದ್ರೆ ಯಾರನ್ನ ಕೇಳಬೇಕು? ಯಾರದಕ್ಕೆ ಉತ್ತರದಾಯಿತ್ವ? ಹಾಗಾಗಿ ಪೊಲೀಸರು ಈಗ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದಿಬ್ಬರ ಮೇಲೆ ಎಫ್ಐಆರ್ ಹಾಕಿದಾಗ ಮುಂದಾದ್ರೂ ಜನ ಎಚ್ಚೆತ್ತುಕೊಳ್ತಾರೆ. ಈ ರೀತಿಯಾದ ಅಪಾಯ ಇರುವಂತ ಸ್ಥಳಗಳಿಗೆ ಹೋಗೋದಿಲ್ಲ ಅನ್ನುವಂತ ದೃಷ್ಟಿಯಿಂದ ಇದೀಗ ಹೋದಂತ 6 ಜನರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈ 6 ಜನ ಮಂಗಳೂರು ಮೂಲದವರು ಅಂತ ಹೇಳಲಾಗ್ತಾ ಇದೆ. ಮೂಡಿಗೆರೆ, ಚಿಕ್ಕಮಗಳೂರು ಅಲ್ಲಿರುವಂತ ಜಲಪಾತದ ಪಕ್ಕದಲ್ಲಿ ಯಾವ ರೀತಿಯಾಗಿ ಮೋಜು ಮಸ್ತಿ ಮಾಡ್ತಾ ಇದ್ರು ನೋಡಿ. ಕಾರ್ನಲ್ಲಿ ಬಂದಂತ ಪ್ರವಾಸಿಗರು ಒಟ್ಟು 6 ಜನ ಇದ್ರು, ಮಂಗಳೂರು ಮೂಲದವರು. ರೆಸ್ಟ್ರಿಕ್ಷನ್ಸ್ ಇರುವಂತ ಸ್ಥಳಗಳಿಗೆ ಹೋಗಿದ್ರು ಅನ್ನೋದಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಕಾಫಿನಾಡ್ನಲ್ಲಿ ಬೈಕ್ ಸವಾರನ ಹುಚ್ಚಾಟವನ್ನು ನೋಡಬಹುದಾಗಿದೆ. ಮಂಗಳೂರಿನ ಪ್ರವಾಸಿ ಸ್ನೇಹಿತರಿಂದ ಕಿರಿಕ್ ನಡೆದಿರೋದು. 5 ಕಿಲೋಮೀಟರ್ ರಸ್ತೆಯಲ್ಲಿ 100ಕ್ಕೂ ಹೆಚ್ಚು ಬಾರಿ ಓಡಾಟ ಆಗಿದೆ ನೋಡಿ. ಕೆಸರಿರುವಂತ ರಸ್ತೆಯಲ್ಲಿ ಆ ಸ್ಟಂಟ್ ಗಳನ್ನ ಮಾಡೋದು ನೀವು ನೋಡ್ತಾ ಇದ್ದೀರಾ. ಕೆಸರುಗದ್ದೆ ರೀತಿ ಇದೆ ರಸ್ತೆ, ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಚಾರ್ಮಾಡಿ ಘಾಟ್, ದೇವರಮನೆ ಗುಡ್ಡ, ರಾಣಿ ಝರಿ ಬಳಿ ಕಿರಿಕ್ ಮಾಡ್ಕೊಂಡಿದ್ದಾರೆ. ಮೂಡಿಗೆರೆ ತಾಲೂಕಿನ ರಾಣಿ ಝರಿ ಬಳಿ ನಡೆದಿರುವಂತಹ ಘಟನೆ ಇದು. ನೋಡ್ತಾ ಇದ್ದೀರಲ್ಲ ಆ ದೃಶ್ಯಗಳನ್ನ. ಬೈಕ್ ನ ಎಕ್ಸಲೇಟರ್ ರೇಸ್ ಮಾಡಿ ಕರ್ಕಶ ಶಬ್ದವನ್ನ ಮಾಡ್ತಾರೆ. ಕರ್ಕಶ ಶಬ್ದ ಇರುವಂತಹ ಬೈಕ್ಗಳ ಜೊತೆ ಓಡಾಡ್ತಾರೆ ಇವರು. ಕುಡಿದು ಒಬ್ಬರಾದ ಮೇಲೊಬ್ರು ಬೈಕ್ ರೈಡ್ ಅನ್ನ ಮಾಡಿದ್ದಾರೆ. ಸಂಪೂರ್ಣ ಕೆಸರು ಗದ್ದೆ ರೀತಿಯಾಗಿದೆ ಈ ರಾಣಿ ಝರಿ ರಸ್ತೆ. ಆ 3 ದೃಶ್ಯಗಳನ್ನ ನೋಡಬಹುದು, ಯಾವ ರೀತಿಯಾಗಿ ಮಳೆ ಸಂದರ್ಭದಲ್ಲಿ ಜನ ಹುಚ್ಚಾಟ ಮೆರೀತಾ ಇದ್ದಾರೆ ಅಂತ.
ಇನ್ನು ಮೂಡಿಗೆರೆ ಚಿಕ್ಕಮಗಳೂರಿನಲ್ಲಿ ನಾವು ಅವಾಗಲೇ ಹೇಳ್ತಿದ್ದಾಗೆ 6 ಜನ ಏನ್ ಮೋಜು ಮಸ್ತಿ ಮಾಡ್ತಾ ಇದ್ರು ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಇವರು ಎಲ್ಲಿಯವರು, ಏನು, ಜೊತೆಗೆ ಅಲ್ಲಿ ಬೋರ್ಡ್ಗಳನ್ನ ಏನಾದ್ರೂ ಹಾಕಿದಾರಾ ಈ ರೀತಿಯಾದಂತಹ ಸ್ಥಳಗಳಿಗೆ ಬರಬಾರ್ದು ಅನ್ನೋದಾಗಿ? ಅದ್ರ ಮೇಲೂ ಕೂಡ ಇವರು ಆ ರೂಲ್ಸ್ ಅನ್ನ ಧಿಕ್ಕರಿಸಿರೋದಾ ಹೇಗೆ? ಖಂಡಿತವಾಗ್ಲೂ ಚೈತ್ರ, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 2 ದಿವಸದಿಂದ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. 15 ದಿವಸದ ಹಿಂದೆಯೇ ಚಿಕ್ಕಮಗಳೂರಿನ SP ಆಗಿರುವಂತಹ ವಿಕ್ರಮ್ ಆಮ್ಟೆ ಅವರು ಪ್ರವಾಸಿಗರಿಗೆ ಅಪಾಯಕಾರಿ ಸ್ಥಳಗಳು ಜೊತೆಗೆ ಜಲಪಾತಗಳು ಸೇರಿದಂತೆ ಎತ್ತರದ ಪ್ರದೇಶಗಳಿಗೆ ತೆರಳದಂತೆ ಒಂದು ಮನವಿಯನ್ನು ಮಾಡಿದ್ರು. ಜೊತೆಗೆ ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ರು. ಆದರೆ ಪ್ರವಾಸಿಗರ ಹುಚ್ಚಾಟ ಏನಿದೆ ಅದು ದಿನದಿಂದ ದಿನಕ್ಕೆ ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಸ್ತೆಯ ಬದಿಯಲ್ಲಿ ಈ ಮಳೆಗಾಲದಲ್ಲಿ ಸೃಷ್ಟಿಯಾಗುವಂತಹ ಕೃತಕ ಜಲಪಾತ ಏನಿದೆ ಅಂತಹ ಜಲಪಾತದ ಡೇಂಜರಸ್ ಬಂಡೆಗಳ ಮೇಲೆ ಹೋಗಿ ಮೋಜು ಮಸ್ತಿಯನ್ನ ಕೂಡ ಮಾಡ್ತಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುವಂತದ್ದು. ಅದೇ ರೀತಿ ರಾಣಿಜರಿಯಲ್ಲೂ ಕೂಡ ರಸ್ತೆಗಳಲ್ಲಿ ವೀಲಿಂಗ್ ಅನ್ನ ಮಾಡುವಂತದ್ದು, ಕೆಸರುಮಯ ಗದ್ದೆ ಏನು ರಸ್ತೆಗಳಲ್ಲಿ ಬೈಕ್ ಅನ್ನ ಚಲಾಯಿಸಿ ಪ್ರವಾಸಿಗರು ಇನ್ನುಳಿದ ಪ್ರವಾಸಿಗರಿಗೆ ತೊಂದರೆಯನ್ನ ಕೊಡೋದನ್ನ ನಾವಿಲ್ಲಿ ಕೂಡ ನೋಡ್ಬೋದಾಗಿರುವಂತದ್ದು. ಈ ರೀತಿ ತೊಂದರೆಗಳು ಹೆಚ್ಚಾದ ಬೆನ್ನಲ್ಲೇ ಚಿಕ್ಕಮಗಳೂರಿನ ಪೊಲೀಸರು ಈಗ ಅಲರ್ಟ್ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಏನ್ ಮಾಡ್ತಾರೆ ಅವ್ರಿಗೆ ಬೇಕಾಗುವ ನಿಟ್ಟಿನಲ್ಲಿ ದಂಡ ಮತ್ತು ಕೇಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಅದೇ ರೀತಿ ಮೂಡಿಗೆರೆ ಸಮೀಪದ ಕಿರು ಜಲಪಾತದಲ್ಲಿ ಮಂಗಳೂರು ಮೂಲದ 6 ಜನ ಪ್ರವಾಸಿಗರು ಏನು ಸ್ನಾನ ಮಾಡ್ತಾ ಇದ್ರು ಅವರನ್ನ ಹಿಡಿದು ಈಗ ಒಂದು ಕೇಸ್ ಕೂಡ ಹಾಕಲಾಗಿದೆ. ಚೈತ್ರ, ಥ್ಯಾಂಕ್ ಯು ಅಶ್ವಿತ್ ಡೀಟೇಲ್ಸ್ಗಾಗಿ. ಇನ್ನು ಮತ್ತೊಂದು ಕಡೆಯಲ್ಲಿ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲೂ ಕೂಡ ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಈ ಹಿಂದೆನೆ ಹೇಳಿರುವ ಹಾಗೆ ಒಂದು ಸಮುದ್ರ ತೀರದಲ್ಲಾಗಿರ್ಬೋದು ಅಥವಾ ಕೃತಕವಾಗಿ ಸೃಷ್ಟಿಯಾಗಿರುವಂತಹ ಜಲಪಾತ ಜೊತೆಗೆ ಕೆಸರು ರೋಡ್ಗಳಲ್ಲಿ ಯಾವ ರೀತಿಯಾಗಿ ಹುಚ್ಚಾಟ ಮೆರಿತಾ ಇದ್ರು ಅಂತ ಹೇಳ್ತಾ ಇದ್ವಿ. ಇನ್ನು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲೂ ಕೂಡ ಪ್ರವಾಸಿಗರು ಇದೇ ರೀತಿಯಾಗಿ ಮೊಂಡುತನ ಪ್ರದರ್ಶಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯ ಅದು. ನೀರಿನ ಅಲೆಗಳ ಜೊತೆಗೆ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಮೆರೆದಿದ್ದಾರೆ. ಪ್ರೇಮಿಗಳು, ವಿದ್ಯಾರ್ಥಿಗಳು ಜಲಾಶಯದ ಹಿನ್ನೀರಿಗೆ ಇಳಿದು ಹುಚ್ಚಾಟ ಮೆರೆದಿರೋದು. ನೀರಿನ ಅಲೆಗಳ ಜೊತೆಗೆ ಎಂಜಾಯ್ ಮೂಡ್ನಲ್ಲಿದ್ದಾರೆ ಪ್ರವಾಸಿಗರು. ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಾ ಇರುವಂತಹ ಪ್ರವಾಸಿಗರು. ಸೆಲ್ಫಿ ಹುಚ್ಚಿಗೆ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ನಡೀತಾ ಇದೆ. ತುಂಗಭದ್ರಾ ಜಲಾಶಯ ಮುಂಜಾಗ್ರತೆ ಇಲ್ಲದೆ ಡ್ಯಾಮ್ ಹಿನ್ನೀರಿಗೆ ಇಳಿತಾರೆ. ಗೊತ್ತಿಲ್ಲ ನೀರಿನ ರಭಸ ಎಷ್ಟಿರುತ್ತೆ ಗೊತ್ತಿಲ್ಲ, ಅಪಾಯ ಏನಿದೆ ಗೊತ್ತಿಲ್ಲ, ಅದು ಯಾವುದನ್ನು ಗೊತ್ತಿಲ್ಲದೆ ಜೊತೆಗೆ ಸೂಚನೆ ಇದ್ದಾಗಲೂ ಕೂಡ ಹೋಗಬಾರ್ದು, ನೀರಿಗೆ ಇಳಿಬಾರ್ದು ಅಂತ ಸೂಚನೆ ಇದ್ದಾಗಲೂ ಕೂಡ ಈ ರೀತಿಯಾಗಿ ನಿಯಮವನ್ನ ಮುರಿದು ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಾ ಇದ್ದಾರೆ ಪ್ರವಾಸಿಗರು.